ಸೂರ್ಯಕುಮಾರ್ ಯಾದವ್ ಡಾಕ್. ಐದು ಮುಂಬೈ ಇಂಡಿಯನ್ಸ್ ಕೇನೇ ಇಲ್ಲ. ಯಾಕಂದ್ರೆ ಭಯ್ಯಾ ಮುಂಬೈ ಆಗ್ರಿ ನಂಬರ್ 1 T20 ಬೌಲರ್ ಯಾವನು? ಜಸ್ಪ್ರೀತ್ ಬುಮ್ರಾ 5 ಮ್ಯಾಚ್ ಇತ್ತು, 1 ವಿಕೆಟ್ ಇಲ್ಲ. ಅದೇ ರೋಹಿತ್ ಶರ್ಮಾ ಕ್ಯಾಪ್ಟನ್ ಇದ್ದಾಗ ನೋಡ್ಬೇಕು. ಅವತ್ತು ಒಂದೊಂದು ಮ್ಯಾಚ್ ಒಳಗಡೆ 4 ವಿಕೆಟ್, 3 ವಿಕೆಟು. ಇಲ್ಲಿ ಇವ ಹಾರ್ದಿಕ್ ಪಾಂಡ್ಯ ಬ್ರೋ ಏನ್ ಮಾಡೋನು? ಅವನು ಕೂಡ ಫುಲ್ ಅಂದ್ರೆ ಫುಲ್ ತೊಳೆದ್ರು. ಬಾಲಿಂಗ್ ನಲ್ಲಿ ತೊಳೆದ್ರು. ಶ್ರೇಯಸ್ ಅಯ್ಯರ್ ಖತರ್ನಾಕ್ ಕ್ಯಾಚ್. ವಾಟ್ ಕ್ಯಾಚ್ ಬ್ರೋ! ಶ್ರೇಯಸ್ ಅಯ್ಯರ್ ಕ್ಯಾಚ್, ಹಾರ್ದಿಕ್ ಪಾಂಡ್ಯ ಕ್ಯಾಚ್ ಹುಡುಕೂಡ್ಲೆ ಅದು ಸೆಲೆಬ್ರೇಷನ್ ತೋರಿಸ್ಬೇಕಿತ್ತು. ಅದು ರೋಹಿತ್ ಶರ್ಮನ್ ಮುಂದೆ. ರೋಹಿತ್ ಶರ್ಮಾ ಡಕ್ 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 ಕುಣಿಸ್ದಲ್ಲ ಈಗ ಬರಬರ. ಈಗ ನೋಡಿ ಹೆಂಗ ಕುಂಟಂಟಿಗೆ ಬಂದ್ಕೂಡ್ಲೆ ಶತಕ್, ಫಸ್ಟ್ ಮ್ಯಾಚೇ ಶತಕ್ಕು, ಖತರ್ನಾಕು. ಆಮೇಲೆ ಇವನು ಯಾರು? ಚಿಂಗಮ್ ಕಿಂಗ್ ಸೂರ್ಯಕುಮಾರ್ ಯಾದವ್ ಸ್ಕೈ 360 ಡಿಗ್ರಿ. AP ಡಿವಿಲಿಯರ್ಸ್ನ ಡಬಲ್ 360 ಡಿಗ್ರಿ ಸ್ಕೈ. ಇಂಡಿಯನ್ ಟೀಮ್ ಕ್ಯಾಪ್ಟನ್, 1 ಡೌನ್ ಕಿಂಗ್ ಸೂರ್ಯಕುಮಾರ್ ಯಾದವ್ ಡಾಕ್. 5 ಮ್ಯಾಚ್ ಆಯ್ತು. ಎಲ್ಲಿ ಮ್ಯಾಚ್ ಇದೆ? 1 ಇಲ್ಲ ಮ್ಯಾಚ್. ಸೂರ್ಯಕುಮಾರ್ ಯಾದವ್ ಪಾಪ ಅಂಬಾನಿ ಅವ್ರು ನಿಮಗೆ ರೊಕ್ಕ ಕೊಡ್ತಾರ ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಇನ್ನಿಂಗ್ಸ್ ಅಲ್ಲಿ. ಹಾರ್ದಿಕ್ ಪಾಂಡ್ಯ ನಿಮಗೆ ಕ್ಯಾಪ್ಟನ್ ಬೇಡ ಅಲ್ಲ, ತೆಗೆದೋಗಿರಿ. ಈಗಲೇ ಹೇಳಿ ನಮ್ಗೆ ಬೇಡ, ಇವನ್ ತೆಗೆದೋಗಿರಿ. ಪಾಪ ಅವನು ಹಾರ್ದಿಕ್ ಪಾಂಡ್ಯ ಚೇಂಜ್ ಮಾಡಬೇಕು. ಹಾರ್ದಿಕ್ ಪಾಂಡ್ಯ ಈ ಮುಂಬೈ ಇಂಡಿಯನ್ಸಲ್ಲಿ ಹಿಂಗ್ ಥರ ಇರಬಾರ್ದು, ಚೇಂಜೇ ಮಾಡಬೇಕು. ಯಾವುದಾದ್ರೂ ಬೇರೆ ಟೀಮ್ ಒಳಗಡೆ ಹೋಗ್ಬೇಕು. ಪ್ಲೇಯರ್ ಆದ್ರೂ ಬೇರೆ ಟೀಮ್ಗೆ ಆಡಲಿ. ಮುಂಬೈ ಇಂಡಿಯನ್ಸ್ ಬೇಡ. ಯಾವನೊಬ್ಬನೂ ಸಪೋರ್ಟ್ ಇಲ್ಲ ಅಂತ. ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಸ್ಕೈ. 5 ಮ್ಯಾಚ್ ಆಯಿತು. ಒಂದರೆ ಮ್ಯಾಚ್, 1 ಮ್ಯಾಚ್ ಪರ್ಫಾರ್ಮ್, 0 ಮ್ಯಾಚ್ ಪರ್ಫಾರ್ಮ್. ಅವ ಹಾರ್ದಿಕ್ ಪಾಂಡ್ಯ ಎಷ್ಟು ಗುದ್ದಾಡ್ತಾನೆ ಒಬ್ಬ. 5 ಮ್ಯಾಚ್ ಆಯಿತು, ಎಷ್ಟು ಮ್ಯಾಚ್ ಗುದ್ದಾಡ್ದವನ. ಈ ಕಡೆ ಬೌಲಿಂಗ್ನಲ್ಲೂ ಈ ಕಡೆ ಬ್ಯಾಟಿಂಗ್ನಲ್ಲೂ. ಎಲ್ಲಿ ಪಾಪ ಬ್ಯಾಟಿಂಗ್ನಲ್ಲಿ ಖತರ್ನಾಕ್ ಆಡ್ತಿದ್ದ. ಆದರೆ ಒಂದು ಸ್ವಲ್ಪ ಅದು ಕ್ಯಾಚ್ ಖತರ್ನಾಕ್ ಆಯಿತು. ಅದಕ್ಕೆ ಅನ್ನ ಫುಲ್ ಅಂದರೆ ಫುಲ್. ಆ ವಿಕೆಟ್ ಆದ ಕೂಡಲೇ ಗೊತ್ತೈತಿ 200 ಮಂದಿ ದಾಟಲ್ಲ. ಅವಿದ್ದಾಗ 230, 220 ಆಸೆ ಇತ್ತು. ಆದಮೇಲೆ ಖತಮ್, ಮುಂಬೈ ಇಂಡಿಯನ್ಸ್ ಖತಮ್. ಆಮೇಲೆ ಮುಂಬೈ ಇಂಡಿಯನ್ಸ್ ಅವ್ರದ್ದು ಬ್ಯಾಟಿಂಗ್ ಮುಗೀತು. ಯಾರೊಬ್ಬರು ಇಲ್ಲ. ಅವ್ನು ಹೊಸ ಬಂದಿದ್ದ, ಅವನು ಹೊಡಿತಾರಂದ್ರೆ ಅವನೂ ಇಲ್ಲ. ನಮ್ಮಂದಿರು 50 ಮ್ಯಾಚ್ ಅವನು ಖತರ್ನಾಕ್ ಆಡ್ದ. ಕ್ವಿಂಟನ್ ಡಿಕಾಕ್ ಫಸ್ಟ್ ಮ್ಯಾಚು ಶತಕ. 60 ಬಾಲ್ಗೆ, ಇಲ್ಲಿ 60 ಬಾಲ್ಗೆ ಇವರೆಲ್ಲ ಟೋಟಲ್ ಕೂಡಿಸಿ 160. ಪಾಪ ಅವನು ಒಬ್ಬನೇ ಹೊಡೆದಾನೆ ಅಷ್ಟು. ಖತರ್ನಾಕ್ ಪಾರಿ. ಆಮೇಲೆ ಈ ಕಡೆ ಮ್ಯಾಚ್ 4 ಜನ ಬ್ಯಾಟಿಂಗ್ನಲ್ಲಿ ಬಂದರು ಪಂಜಾಬ್ದವರು. ಫಸ್ಟ್ ಓವರೇ 16 ರನ್. ದೀಪಕ್ ಚಹರ್ ಭಾಯ್, ನೀನು ಏನು ಮಾಡ್ತಾ ಇದೀಯಾ ಫಸ್ಟ್ ಓವರ್ನಲ್ಲೇ? ಈ ಕಡೆ ಫಸ್ಟ್ ಓವರ್ ಹಾರ್ದಿಕ್ ಪಾಂಡ್ಯ ಬಾಲಿಂಗ್ ಹಾಕಕ್ಕೆ ಬಂದರೆ, ಹಾರ್ದಿಕ್ ಪಾಂಡ್ಯ ಅವ್ನು ಕ್ಯಾಪ್ಟನ್ ಅದಾನ ಹಂಗೆ ಹಿಂಗೆ ಅನ್ನೋರು. ಈ ಕಡೆ ಅವ್ನು ಬೇರೆದವ್ರಿಗೆ ಕಳಿಸ್ರೆ, ಈ ಕಡೆ ಬುಮ್ರಾ ಕಳಿಸ್ರೆ ಲಾಸ್ಟ್ಗೆ ಕಮ್ಮಿ ಬರೋ ಓವರ್ ಹಾಕೋಕ್ಕೆ. ಈ ಕಡೆ ಯಾವನಾದ್ರೂ ಬೇರೆದವ್ನು ಕಳಿಸಿದ್ರೆ ಅವ್ನು ಫುಲ್ ಟಬಾ ಅಂತ ಹೊಡೆಯೋರು. ಅವ್ನು ಪಾಪ ಏನು ಮಾಡೋನು? ಅದಕ್ಕೆ ಹಾರ್ದಿಕ್ ಪಾಂಡ್ಯ ರಿಟೈರ್ ಕೊಡಬೇಕು. ಮುಂಬೈ ಇಂಡಿಯಿಂದ ಹೊರಗೆ ಬೀಳಬೇಕು. ಆಮೇಲೆ ನೆಕ್ಸ್ಟ್ ಮ್ಯಾಚ್ ಆಕ್ಷನ್ಗೆ ಹೋಗ್ಬೇಕು. ಆಕ್ಷನಿಂದ ಯಾವುದಾದ್ರು ಚಲೋ ಇಲ್ಲ ಅಂದರೆ ಗುಜರಾತ್ಗೆ ಹೊಳ್ಳಿ ಹೋಗ್ಬೇಕು. ನೇರಾಜ್ ಅವರು ಈಗಲೇ ಮಿಡ್ IPL ಚೇಂಜ್ ಮಾಡಬೇಕು. ಈ ಕಡೆ ಅವನು ತೆಗೆದು ಕೇಳಿ, ಈ ಕಡೆ ಅವನು ತೆಗೆದು ಕೇಳಿ. ಶುಭನ್ ಗಿಲ್ನ ಈ ಕಡೆ ತೊಗೊಳ್ಳಿ, ಅವನು ಈ ಕಡೆ ತೊಗೊಳ್ಳಿ. ಯಾಕಂದ್ರೆ ಅಲ್ಲಿ ನೋಡಬೇಕು ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ಸಿ ನೋಡಿ, ಬ್ಯಾಟಿಂಗ್ ನೋಡಿ, ಬಾಲಿಂಗ್ ನೋಡಿ, ಇಲ್ಲೆಲ್ಲ ಒಂದು ಎಫರ್ಟ್ ಕೊಡ್ತಾ ಇದ್ದಾನೆ. ಆದರೆ ಅದು ರಿಸಲ್ಟ್ ಬರ್ತಾ ಇಲ್ಲ. ರಿಸಲ್ಟ್ ಬರೋಕ್ಕೂ ಹೌದು ನಾವು ಪ್ರಿಪ್ರೇಷನ್ ಮಾಡ್ತಿದ್ದೆ ಅಲ್ಲ, ನಮ್ಗದು ತಲೆಗೆ ಹೋಗ್ಬೇಕಲ್ಲ. ಹಂಗೆ ಹಿಂಗೆ ಪ್ಲೇಯರ್ಗಳು ಆಡಬೇಕಲ್ಲ. ಪ್ಲೇಯರ್ಗಳು ಕಾಂಟ್ರಿಬ್ಯೂಷನ್ 0. ಪಂಜಾಬ್ ಕಿಂಗ್ಸ್ನಲ್ಲಿ ನೋಡಿ ಶ್ರೇಯಸ್ ಅಯ್ಯರು ಏನು ಖತರ್ನಾಕು. ಮತ್ತು ಸಿಂಗ್ ಎಲ್ಲ ಮ್ಯಾಚ್ನಲ್ಲಿ ಸಿಂಗ್ ಪರ್ಫಾರ್ಮೆನ್ಸು. ಒಬ್ಬ ಸಿಂಗ್ ಬಾಲಿಂಗ್ನಲ್ಲಿ ಪರ್ಫಾರ್ಮ್ ಮಾಡ್ತಾನೆ, ಒಬ್ಬ ಸಿಂಗ್ ಈ ಕಡೆ ಮಾಡ್ತಾನೆ. ಹರ್ಷದೀಪ್ ಸಿಂಗ್ಗೆ ಇವ್ರು ಯಾರಿಗೂ 2 ಓವರ್ ಒಳಗಡೆ 4 ರನ್ ಬರೀ
IPL ಒಳಗಡೆ ಇವತ್ತೇನು ಮುಂಬೈ ಇಂಡಿಯನ್ಸ್ ಮೇಲೆ ಯಾರು ಬರ್ತಾರಲ್ಲ ಎಲ್ಲರೂ ಫುಲ್ ಕಿಂಗ್. ಯಾಕಂತ ಹರ್ಷದೀಪ್ ಸಿಂಗ್ದು 2 ಓವರ್ 2 ಮ್ಯಾಚ್ ನೋಡಬೇಕಿತ್ತು. 1 ಓವರ್ಗೆ 2 ಓವರ್ ಹಾಕ್ತಿದ್ದ ವೈಡ್ 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 ವೈಡ್. ಇಲ್ಲಾನ ವೈಡೇ ಹಾಕಲಿಲ್ಲ, ಬರೀ 4 ರನ್ ಕೊಟ್ಟಿದ್ದಾನೆ 2 ಓವರ್ ಒಳಗಡೆ. ಆಮೇಲೆ 4 ಮ್ಯಾಚ್ ಇದೆ. GT ವರ್ಸಸ್ KKR. KKR ಎಲ್ಲಿದೆ? ಬಾಟಮ್ ಆಫ್ ದ ಟೇಬಲ್. ಗುಜರಾತ್ ಎಲ್ಲಿದೆ? ಒಂದು ಸ್ವಲ್ಪ ಮೇಗೆ. ಗುಜರಾತ್ ವರ್ಸಸ್ KKR. ಯಾರು ಗೆಲ್ತಾರೆ ಮ್ಯಾಚು? ಐ ಥಿಂಕ್ ಗುಜರಾತ್ ಗೆಲ್ಲುತ್ತೆ. ಯಾಕಂದರೆ KKR ಯಾಕೋ ಒಂದು ಸ್ವಲ್ಪ ಕಮ್ ಬ್ಯಾಕ್ ಮೂಡ್ನಲ್ಲಿಲ್ಲ. ಮುಂಬೈ ಇಂಡಿಯನ್ಸ್ ಗತೆ ಆಗೈತೆ ಅವ್ರದ್ದು. ಈ ಕಡೆ ಶ್ರೇಯಸ್ ಅಯ್ಯರ್ ಹೋದ್ಮೇಲೆ ಏನೂ ಇಲ್ಲ. ಈ ಕಡೆ ಗುಜರಾತ್ ನೋಡ್ರೆ ಹಾರ್ದಿಕ್ ಪಾಂಡ್ಯ ಹೋದ್ಮೇಲೆ ಇವ್ರದ್ದು ಮಿಡಲ್ ಆರ್ಡರ್ ಹಾರ್ದಿಕ್ ಪಾಂಡ್ಯ ರಿಪ್ಲೇಸ್ಮೆಂಟ್ ಇನ್ನೂ ನೋಡಿಲ್ಲ ಇವರು. ಆದರೆ ಆ ಗುಜರಾತಲ್ಲಿ ಏನು ಒಂದು ಹೊಸ ಒಂದು ಪಾಸಿಟಿವ್ ಥಿಂಕ್ ಅಂದರೆ ಶುಭ್ಮನ್ ಗಿಲ್ ಆಡ್ತಾ ಇದ್ದಾನೆ. ಯಾಕಂದರೆ ಶುಭ್ಮನ್ ಗಿಲ್ IPL ಕರಿಯರ್ ನೋಡಬೇಕು ಹೆಂಗಿದೆ ಕಮ್ ಬ್ಯಾಕ್ನಲ್ಲಿ. ಈ ಸಲ ಕೂಡ ಈ ಮ್ಯಾಚ್ನಲ್ಲಿ ಶುಭ್ಮನ್ ಗಿಲ್ ಆಡ್ದಾನೆ ಅನಿಸುತ್ತೆ. ಮತ್ತು ಗುಜರಾತ್ 100% ಗೆಲ್ಲುತ್ತೆ ಅನಿಸುತ್ತೆ. ಯಾಕಂದರೆ KKRನಲ್ಲಿ ನೋಡಿ ಯಾವನಿದ್ದಾನೆ, ಅವನು ರಿಂಕು ಸಿಂಗ. ಪಾಪ ಅವನು ರಿಂಕು ಸಿಂಗ್ ಗುಜರಾತ್ ಮುಂದೆ ನಾವು ಹೊಡೆದಿದ್ದಲ್ಲ 5 6. ಇನ್ನು ನೋಡಬೇಕು ರಿಂಕು ಸಿಂಗ್ ಮುಂದೆ ಏನು ಮಾಡ್ತಾನೆ ಗುಜರಾತ್ ಮುಂದೆ. ಐ ಹೋಪ್ ಯುವರ್ ಎಂಜಾಯಿಂಗ್ ದಿಸ್ ವಿಡಿಯೋ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋ. ಅಂಕಸ್ಗೆ ಬಾಯ್.